ಎಲ್ರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾನು ನವರಾತ್ರಿ ದಸರಾ ಹಬ್ಬದ ಸಂಕ್ಷಿಪ್ತ ಸಂಪೂರ್ಣ ವಿವರಣೆಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ನವರಾತ್ರಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿದ್ಯಾರ್ಥಿಗಳೇ, ಈ ಹಬ್ಬದ ಕುರಿತು ನಾವು ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ಳೋಣ. ನಾಡಹಬ್ಬ ಎಂದು ಕರೆಯಲ್ಪಡುವ ದಸರಾ ಹಬ್ಬ ನಮ್ಮ ದೇಶದಲ್ಲಿ ಅತ್ಯಂತ ಆಡಂಬರದಿಂದ ಆಚರಿಸುವ ಹಬ್ಬವಾಗಿದೆ. ಇದು ಭಾರತೀಯ ಸಂಸ್ಕೃತಿಯಲ್ಲಿ ಪ್ರಮುಖವಾದ ಹಬ್ಬ. ಅದರಲ್ಲೂ ನಮ್ಮ ಕರ್ನಾಟಕದ ಮೈಸೂರಿನ ದಸರಾ ಉತ್ಸವವು ಜಗತ್ಪ್ರಸಿದ್ಧವಾಗಿದ್ದು ಜಂಬೂ ಸವಾರಿ ವಿಶೇಷ ಆಕರ್ಷಣೆಯಾಗಿರುತ್ತದೆ. ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು 9 ದಿನಗಳ ಕಾಲ ದೇವಿಯ 9 ರೂಪಗಳಲ್ಲಿ ಇಟ್ಟು ಪೂಜಿಸಲಾಗುತ್ತದೆ. ದೇವಿಯ 9 ರೂಪಗಳು: ಮೊದಲನೇದಾಗಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತೆ, ಕಾತ್ಯಾಯನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಇನ್ನು ಮಹಾನವಮಿ ಅಂದರೆ 9ನೇ ದಿನ ಆಯುಧ ಪೂಜೆ ಮತ್ತು ರಾಜಖಡ್ಗ ಪೂಜೆಯನ್ನು ಮಾಡಲಾಗುತ್ತದೆ. ದಸರಾ ಎಂದರೆ 10ನೇ ದಿನ. ದುರ್ಗಾಮಾತೆಯು ಮಹಿಷಾಸುರನನ್ನು ಸಂಹರಿಸಿದ್ದನ್ನು ಮತ್ತು ಶ್ರೀರಾಮನು ರಾವಣನನ್ನು ಗೆದ್ದದ್ದನ್ನು ಸ್ಮರಿಸುವ ವಿಜಯದ ದಿನ ವಿಜಯದಶಮಿಯಾಗಿದೆ. ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ಮೈಸೂರಿನಲ್ಲಿ ನಡೆಯುವ ಸಾಂಪ್ರದಾಯಿಕ ಮೆರವಣಿಗೆಯಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯನ್ನು ಗಜಪಡೆಗಳು ಹೊತ್ತು ರಥಬೀದಿಯಲ್ಲಿ ಸಾಗುತ್ತವೆ. ಪ್ರತಿ ವರ್ಷ 10 ದಿನಗಳ ಕಾಲ ನಡೆಯುವ ವಿಶ್ವವಿಖ್ಯಾತ ಮೈಸೂರು ದಸರಾ ಈ ಬಾರಿ 11 ದಿನಗಳ ಕಾಲ ನಡೆಯಲಿದೆ. 400 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ 11ನೇ ದಿನಕ್ಕೆ ವಿಜಯದಶಮಿ ಆಚರಣೆ ಮಾಡಲಾಗುತ್ತದೆ. ಪಂಚಮಿ ತಿಥಿಯು 2 ದಿನ ಬಂದಿದ್ದರಿಂದ 11ನೇ ದಿನಕ್ಕೆ ವಿಜಯದಶಮಿಯಾಗಿದೆ. ಇನ್ನು ದಸರಾ ಹಬ್ಬದಲ್ಲಿ ಗೊಂಬೆಗಳ ಅಲಂಕಾರ, ಬನ್ನಿ ಮರದ ಪೂಜೆಯನ್ನು ಮಾಡಲಾಗುತ್ತದೆ. ಕರ್ನಾಟಕದ ಹಲವೆಡೆ ನವರಾತ್ರಿ ಸಮಯದಲ್ಲಿ ಗೊಂಬೆಗಳನ್ನು ಮನೆಯಲ್ಲಿ ಅಲಂಕರಿಸಿ ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯವಿದೆ. ಪಾಂಡವರು ತಮ್ಮ ಆಯುಧಗಳನ್ನು ಬನ್ನಿ ಮರದಲ್ಲಿ ಬಚ್ಚಿಟ್ಟು ಅಜ್ಞಾತವಾಸದ ನಂತರ ದಶಮಿಯಂದು ಅದನ್ನು ತೆಗೆದುಕೊಂಡರು ಎಂಬ ನಂಬಿಕೆ ಇದೆ. ಆದ್ದರಿಂದ ಅನೇಕರು ದಸರಾದಂದು ಬನ್ನಿ ಮರಕ್ಕೆ ಪೂಜೆ ಸಲ್ಲಿಸುತ್ತಾರೆ. ಉತ್ತರ ಭಾರತದ ಕಡೆ ದಸರಾದಂದು ರಾವಣನ, ಕುಂಭಕರ್ಣನ ಮತ್ತು ಮೇಘನಾಥನ ಪ್ರತಿಕೃತಿಗಳನ್ನು ಸುಟ್ಟು ದುಷ್ಟ ಶಕ್ತಿಗಳ ಸೋಲನ್ನು ಸಂಕೇತಿಸಲಾಗುತ್ತದೆ. ದಸರಾ ಹಬ್ಬವು ಸದ್ಗುಣ, ಶಕ್ತಿಯ ಮತ್ತು ಸತ್ಯದ ಜಯದ ಸಂಕೇತವಾಗಿದೆ. ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಕೂಡ ಈ ಹಬ್ಬ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.